ಅಧಿಕಾರಿಗಳು ನನಗೆ ಗೊತ್ತಿರೋ ಹಾಗೆ ಅವರು ರೈತ ಮೂಲದಿಂದ ಬಂದವರೆ. ಇಡೀ ನಮ್ಮ ಕರ್ನಾಟಕದ ವ್ಯವಸ್ಥೆಯಲ್ಲಿ ನೋಡಿದಾಗ ಅವರ ಕುಟುಂಬ ರೈತರು, ಆ ರೈತರ ಮೀಸಲಾತಿಯಿಂದಲೇ ಅಧಿಕಾರಿಗಳಾಗಿದ್ದಾರೆ. ಅವರು ಇಲ್ಲಿ AC ಇರ್ಬೋದು, DC ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ಅದು ಯಾರೇ ಇರ್ಬೋದು. ಆದ್ರೆ ತಾವು ಅಧಿಕಾರಕ್ಕೆ ಬಂದಾಗ ಈ ರೈತರನ್ನ ಮರೆಮಾಚಿದ್ದಾರೆ. ಇದು ಬಹಳ ಒಂದು ಅಕ್ಷಮ್ಯ, ಬಹಳ ಅಕ್ಷಮ್ಯ ಇದು. ಹಾಗೆ ಈ KPCಯಲ್ಲಿ ಇರಲಿ, ಸೊಪ್ಪಿನ ಬೆಟ್ಟದಲ್ಲಿ ಇರಲಿ, ಪರಿಭಾವಿತ ಅರಣ್ಯದಿರಲಿ, ಜಮೀನು ಫಾರೆಸ್ಟ್ ಇರಲಿ, ಇನ್ನು ಮೀಸಲು ಅರಣ್ಯ ಇರಲಿ, ಅದು ಯಾವುದೇ ಅರಣ್ಯದಲ್ಲಿ ಇದ್ರೂ ಕೂಡ ಅವನು ವ್ಯಕ್ತಿ ಏನು ಈಗ ಸಾಗುವಳಿ ಮಾಡಿದಾನ ಅದು ಅವನ ಭೂಮಿ, ಅವನ ಹಕ್ಕು. ಆ ಕಾನ್ಸೆಪ್ಟೇ ನಮ್ದು. ಅಲ್ಲೇ ಅವನಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತ ನಾವು ಎಲ್ಲರ ಮೂಲಕ ಮನವಿಯನ್ನು ಮಾಡ್ತೇವೆ. ಒಂದು ಹಾಗೆ ಈಗ ಏನು ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಜನಗಳಿಗೆ, ಫಾರೆಸ್ಟ್ ಇಲಾಖೆ ಮೂಲಕ ಒಂದು ಅಂಗಸಂಸ್ಥೆ, ಸರ್ಕಾರಿ ಅಂಗಸಂಸ್ಥೆ ಫಾರೆಸ್ಟ್ ಇಲಾಖೆ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಡುವಾಗ ಆಸ್ ಪರ್ ಎ ರೂಲ್, ರೈಟ್ ಟು ಆಕ್ಟ್ ನಾನು ಮಾತಾಡ್ತಾ ಇರೋದು. ಆ ಒಂದು ನೋಟಿಸ್ ಕೊಡುವಾಗ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಂಚಾಯತ್ ಇದೆ. ಇಡೀ ನಮ್ಮ ಸರ್ಕಾರದ ಏನು ಸಾರ್ವಜನಿಕ ಅಂಗಸಂಸ್ಥೆಯಲ್ಲಿ ಪಂಚಾಯತಿ ಸುಪ್ರೀಂ ನಮ್ಮ ಹಳ್ಳಿಗಳಲ್ಲಿ. ಆ ಪಂಚಾಯತಿಗ ಗೊತ್ತಿಲ್ಲದೇನೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಮೂಲಭೂತ ಸೌಕರ್ಯ, ನೀರು, ರಸ್ತೆ, ಮತ್ತೆ ಅವನಿಗೆ ಜಮೀನು, ಕರೆಂಟು, ಇವೆಲ್ಲ ಕೊಡಲೇಬೇಕಾದಂತೂ ಸರ್ಕಾರದ ಆದ್ಯ ಕರ್ತವ್ಯ. ಆದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡುವಾಗ ಒಂದು ರೂಲ್ಸ್ ಇದೆ. ಇಡೀ ಊರಿಗೆ ಟಾಮ್ ಹೊಡಿಬೇಕು ಅವರು ಸರ್ಕಾರದಿಂದ, ಇಂಥವ್ರಿಗೆ ನೋಟಿಸ್ ಕೊಡ್ತಾ ಇದೀವಿ. ಅದಕ್ಕೆ ಪಂಚಾಯತಿಯಿಂದ ರೂಲ್ಸ್ ಪಂಚಾಯತಿ ಕೊಡ್ಬೇಕು. ಫಸ್ಟ್ ಪಂಚಾಯತಿಯಲ್ಲಿ ಅದನ್ನ ಅನುಮೋದನೆ ಮಾಡಬೇಕು. ಯಾವುದನ್ನು ಮಾಡಿಲ್ಲ. ಹಾಗಾಗಿ ಮಂತ್ರಿ ಬಂದಾಗೆ ನೋಟಿಸ್ ಕೊಟ್ಟಿದ್ದಾರೆ. ಇದವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಂತ ನಮ್ಗೆ ಗೊತ್ತಿಲ್ಲ, ಆಯ್ತಾ. ಹಾಗೆ ದೇಶದ ಬಗ್ಗೆ ಬಾರಿ ಬಾರಿ ರಾಜಕಾರಣಿಗಳಿಗೂ ಅಧಿಕಾರಿಗಳು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಮತ್ತೆ ವೇದಿಕೆಯಲ್ಲಿ ಮಾತಾಡ್ತಾರೆ. ಈಗ ನಾವು ದೇಶದ ವ್ಯವಸ್ಥೆಗೆ ಬಂದಾಗ ಒಬ್ಬ ರೈತರ ಮಗ, ಬಡ ರೈತರ ಮಗ ಇರ್ಬೋದು, ಅವನು ಮಿಲಿಟರಿಗೆ ಹೋಗಿದ್ದಾನೆ ಬಿಟ್ರೆ ಒಬ್ಬ ಶ್ರೀಮಂತರ ಮಕ್ಕಳು ಯಾರು? ಒಬ್ಬ ಪೊಲೀಸ್ ಇದ್ರಿ, ನೀವು ಕೂಡ ಒಬ್ಬ ರೈತ ಕುಟುಂಬ ಬಂದಿರಂತ ಭಾವಿಸ್ತೀನಿ. ಖಂಡಿತ ನಿಮ್ಗೆ ನೋಡ್ರೆ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಒಬ್ಬ ಶ್ರೀಮಂತ ಮಗ, ಒಬ್ಬ ರಾಜಕಾರಣಿ ಮಗ, ಒಬ್ಬ ITBT ಮಗ, ಒಬ್ಬ MLA ಮಗ ಯಾರಾದ್ರೂ ಪೊಲೀಸ್ ಇಲಾಖೆ ಹೋಗಿದಾರೆ, ಒಬ್ಬ ಮಿಲಿಟರಿಗೆ ಹೋಗಿದಾರೆ, ಒಬ್ಬ ಯಾರು ಹೋಗೋದಿಲ್ಲ. ಇವರು ಭಾಷಣದಲ್ಲಿ ಮಾತ್ರ ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ದೇಶ ಸೇವೆ. ಏನ್ ದೇಶ ಸೇವೆ? ಇವತ್ತು ಹೋಗ್ಕೊಂಡು ಮಿಲಿಟರಿಯಲ್ಲಿ ಸಿಯಾಚಿನಲ್ಲಿ ಸುಮಾರು 960 ಅಡಿ ಎತ್ತರದಲ್ಲಿ ಹಿಮಾಲಯದಲ್ಲಿ ಕುತ್ಕೊಂಡು ದೇಶ ಕಾಯ್ತಾ ಇರಲ್ಲ. ಒಬ್ಬ ರಾಜಕಾರಣಿಗಳ ಮಕ್ಳಿದಾರನ್ರಿ, ಒಬ್ಬ ಶ್ರೀಮಂತರ ಮಕ್ಳಿದಾರನ್ರಿ. ಯಾಕೆ ಗೊತ್ತಾಗಲ್ಲ? ರೈತ ಮಕ್ಳಿದಾರೆ. ಅವ್ರು ಏನ್ ಹಂಗಾರೆ ಇವ್ರು ಬೇರೆ ಮಕ್ಕಳು ಬಾವಿಗಿಡಿಸಿ ಹಾಳ ನೋಡದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಈ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ಹಾಳಾಗಲೇಬೇಕು. ಹಾಳಾಗಿಲ್ಲ ಅಂದ್ರೆ ಅಕ್ಕಪಕ್ಕ ನೆರೆ ರಾಷ್ಟ್ರಗಳು ನಾವು ನೋಡ್ತಾ ಇದೀವಿ. ಇಲ್ಲಿ ನೇಪಾಳದ ಇಲ್ಲ ಆಗಕ್ಕೆ ಹೆಚ್ಚಿಗೆ ವರ್ಷ ಇಲ್ಲ. ರೈತ ಸಿಡಿದೈತ್ರಿ. ಇವತ್ತಲ್ಲ ನಾಳೆ ಸರ್ಕಾರ ಅಲ್ಲ, ದೇಶನೇ ಉಳಿಯೋದಿಲ್ಲ. ಇದು ಎಲ್ಲ ಸರ್ಕಾರದ ಗಮನಕ್ಕೆ ಇರಬೇಕು ಅಂತ ಹೇಳಿ. ಏನ್ ಅನ್ನ ತಿಂತೀರಾ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು? ನಮ್ಮ ಪ್ರಧಾನ ಮಂತ್ರಿನೂ ಶಿವಮೊಗ್ಗ ಜಿಲ್ಲೆ ಬಂದಾಗ ಇಲ್ಲಿ ಇದೆಲ್ಲ ರೈತರ ಸಮಸ್ಯೆ ಬಗೆಹರಿಸ್ತೀನಿ ಅಂದ್ರು. ಪ್ರಧಾನ ಮಂತ್ರಿ ಅವರಿಗೂ ಸಹ ನಾನು ಪತ್ರ ಬರೆದು ಪ್ರಧಾನ ಮಂತ್ರಿ ಕಚೇರಿಯಿಂದ ನಮ್ಮ ವಿಧಾನಸೌಧಕ್ಕೆ ಅಂಡರ್ ಸೆಕ್ರೆಟರಿಗೆ ಆ ಪತ್ರ ಬಂತು. ಶರಾವತಿ ಮುಳುಗಡೆ ಸಮಸ್ಯೆ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಬಗೆಹರಿಸಿಲ್ಲ ಅನ್ನೋದಕ್ಕೆ ಅಲ್ಲಿಗೆ ಕಳಿಸಿದ್ರು. ಅಲ್ಲಿಂದ ಶಿವಮೊಗ್ಗ DC ಬಂತು. ಶಿವಮೊಗ್ಗ DC ಹೀಗೆ ಪ್ರಧಾನ ಮಂತ್ರಿ ಕಚೇರಿಯಿಂದ ಪತ್ರ ಬಂದಿದೆ, ಇದನ್ನ ಬಗೆಹರಿಸಿ ಅಂತ ಬರೆದ್ರೆ ಪ್ರಧಾನ ಮಂತ್ರಿ ಕಚೇರಿಯಿಂದ ಬಂದಂತ ಪತ್ರನೂ ಕಸದ ಬುಟ್ಟಿಗೆ ಹಾಕಿದ್ದಾರೆ DC ACಗಳ. ನಮ್ಮ ಮುಖ್ಯ ಕಾರ್ಯದರ್ಶಿ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದ್ರು. ಸುಪ್ರೀಂ ಕೋರ್ಟಿನ ಆದೇಶನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶನ ಶರಾವತಿ ಮುಳುಗಡೆ ಅವ್ರ ಸಮಸ್ಯೆ ಬಗೆಹರಿಸ್ರಿ ಅಂದ್ರೆ ಅರಣ್ಯ ಹಕ್ಕು ಕಾಯ್ದೆದು ರೈತರಿಗೆ ನಮ್ಮ ಭಾರತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಯಾರ್ಯಾರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದ್ದಾರೆ ಅವರಿಗೆ ನ್ಯಾಯ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಮೇಲೆ ಇನ್ನೊಂದು ಮಾತಲ್ಲಿ ಹೇಳಿದೆ, ರೈತರೆಲ್ಲ ಬಡವರು ಇರ್ತಾರೆ, ಅನಕ್ಷರಸ್ಥರಿರ್ತಾರೆ ಅಂತ ನೀವೇ ಹೇಳ್ತಿರ್ತೀರಿ, ಅವ್ರಿಗೆ ಬೇಕಾದಂತ ದಾಖಲೆಗಳನ್ನ ಹುಡುಕ್ ಕೊಡ್ರಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ರೈತರ ಅರ್ಜಿಗಳನ್ನ ವಿಚಾರಣೆ ಮಾಡಬೇಕಾದ್ರೆ ರೈತರನ್ನ ಎದುರುಗಡೆ ಕರೆದು AC ಅವರು ವಿಚಾರಣೆ ಮಾಡಿ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ತೀರ್ಮಾನ ಮಾಡ್ರಿ ಅಂದಿದ್ದಾರೆ. 100, 200, ಸಾವಿರಾರು ಅರ್ಜಿಗಳನ್ನು ಒಂದೇ ಸರಿ ನೀವು ವಜಾ ಮಾಡಬೇಡ್ರಿ ಅಂದ್ರೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಯಾವುದು ಪಾಲಿಸಿಲ್ಲ. ಮಧು ಬಂಗಾರಪ್ಪನವರು ನಮ್ಮ ರೈತ ಮುಖಂಡರನ್ನೆಲ್ಲ
ನಮ್ಮ ಕಚೇರಿಲಿದೆ ಅಂತ ಹೇಳಿರ್ತೀರಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ನೀವು ಇಷ್ಟಿಷ್ಟು ಜನ ಒಟ್ಟಿಗೆ ಬಂದರೆ ನಮಗೂ ಕೂಡ ವ್ಯವಹರಿಸೋದು ಕಷ್ಟ ಆಗುತ್ತೆ. ಒಂದು 4 ಜನ ನಿಯೋಗ ಅಂತ ಹೇಳಿ ಬಂದು ನಮ್ಮ ಕಚೇರಿಲಿ ನಮ್ಮ ಕಡತ ಯಾವುದಿದೆಯೋ ಅದನ್ನು ನೀವು ಕೂಲಂಕುಷವಾಗಿ ನಮ್ಮ ಹತ್ರ ಚರ್ಚಿಸಿದ್ರೆ ಖಂಡಿತವಾಗ್ಲೂ ಕಾನೂನು ಚೌಕಟ್ಟಿನಲ್ಲಿ ನನ್ನ ಕಚೇರಿನಿಂದಂತೂ ನಾನು ಫಾರ್ವರ್ಡ್ ಮಾಡ್ಕೊಡ್ತೀನಿ. ನಾನು ಇಷ್ಟಂತೂ ಹೇಳೋದು. ಎರಡನೇದಾಗಿ, ಈಗ ನಮ್ಮ ಆಡಳಿತ ವ್ಯಾಪ್ತಿ ಮೀರಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಮತ್ತು ಮಾನ್ಯ ಸರ್ಕಾರ ಮತ್ತು ಮಾನ್ಯ ಸಚಿವರ ಹಂತದಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರ್ತದೆ, ಆ ಥರದ ಯಾವುದೇ ಒಂದು ವಿಷಯಗಳಿದ್ದಲ್ಲಿ ಅದನ್ನು ಕೂಡ ನಮ್ಮ ಕಡೆಯಿಂದ ಏನು ಸಕಾರಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಸ್ಪಂದಿಸ್ತಕ್ಕಂಥ ಕಾರ್ಯ ಆಗಬೇಕಾಗತ್ತೆ ಅದನ್ನಂತರೂ ನಾವು ಮಾಡ್ಕೊಡ್ತೀವಿ. ಅದರಿಂದ ಈಗ ನಮ್ಮ ದಿನಶ್ರೀ ಅವರು ಹೇಳ್ತಾ ಇದ್ರು ಏನಂದರೆ, ನಮ್ಮ ರಾಜ್ಯಕ್ಕೇನೆ ಬೆಳಕು ಕೊಟ್ಟವ್ರಿಗೆ ಇಲ್ಲಿ ತನಕ ಬೆಳಕಿಲ್ಲ ಅಂತ ಕೇಳಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಈ ಒಂದು ನಾಗರಿಕ ಸಮಾಜ ವ್ಯವಸ್ಥೆಯಲ್ಲಿ ಈ ಥರ ಆಗ ನಮಗೂ ಕೂಡ ಬೇಜಾರಾಗುತ್ತೆ. ಬಟ್ ಅದ್ರ ಹಿಂದ್ಗಡೆ ಏನು ಕಾನೂನು ತೊಡಕುಗಳಿದ್ದಾವೆ ಅಥವಾ ಆಡಳಿತಾತ್ಮಕ ತೊಡಕುಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ನಿಯೋಗ ಏನಾದರೂ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಏನು ಆಡಳಿತ ವ್ಯವಸ್ಥೆ ಇದೆ, ನಾವೆಲ್ಲರೂ ಕೂಡ ಅದಕ್ಕೆ ಸನ್ನದ್ಧರಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ. ನಿಮ್ಮ ಮನವಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮ ಆಶಯಗಳಂತೆ ಕೆಲಸ ಮಾಡಲಿಕ್ಕೆ ನಮ್ಮ ಉಪವಿಭಾಗಾಧಿಕಾರಿಗಳ ಕಚೇರಿ ಯಾವಾಗಲೂ ಸನ್ನದ್ಧ ಇರ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.